ನಾನು ಆ ನಮ್ಮ ಅವ್ರು ಯಾವ ಊರಿನವರು, ಆ ಊರಿನ ಬ್ರಾಹ್ಮಣ, ವೈದಿಕ ಬ್ರಾಹ್ಮಣ, ನಾನು ಸ್ಮಾರ್ಥ ಬ್ರಾಹ್ಮಣ. ನನಗೆ ಮಂತ್ರಾಲಯಕ್ಕೆ ದರ್ಶನ ಮಾಡ್ಕೋಬೇಕು ಅಂತ ಬಹಳ ಸಣ್ಣ ತಂದಿದ್ರು ನನಗೆ ಇಷ್ಟ ಇತ್ತು. ನನ್ನ ಬಡತನದಿಂದಾಗಿ ನಾನು ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಸತ್ತೆ. ಆ ಒಂದು ವಾಸನೆಯಿಂದ ನಾನು ಮತ್ತೆ ಈ ಪಿಶಾಚ ಜನ್ಮ ನನಗೆ ಬಂದಿದೆ. ನನಗೆ ಇವರು ಈ ಶ್ರೀಮಂತರು, ನಮ್ಮೂರಿನ ಶ್ರೀಮಂತರು, ಇವ್ರನ್ನ ಹಿಡ್ಕೊಂಡ್ರೆ ನಂಗೆ ಈ ಪಿಶಾಚ ಜನ್ಮದಲ್ಲಾದರೂ ನಂಗೆ ರಾಯ ದರ್ಶನ ಆದೀತು ಎಂಬ ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೇನೆ ಇವ್ರ ಹತ್ರ. ಆದ ಕಾರಣ ನನಗೆ ಈ ಪಿಶಾಚ ಜನ್ಮದ ರಾಯರ ಮಠದಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗದಿಲ್ಲ. ನನಗೆ ಈ ಪಿಶಾಚ ಜನ್ಮ ಇರೋದಕ್ಕೆ ಇಲ್ಲಿ ಆಸೆಯಿಂದ ನೀವು ಕರ್ಕೊಂಡ್ಬಂದಿನಿ ಅವ್ರನ್ನ. ಇಲ್ಲಿ ಮಠದಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಪುಣ್ಯ ಕಡಿಮೆ ಇದೆ, ನನಗೆ ಪುಣ್ಯ ಬೇಕು, ನನಗೆ ನಿಮ್ಮ ಪುಣ್ಯವನ್ನು ಕೊಡ್ರಿ ಅಂತ. ಸರಿ, ಯಾವುದೋ ಒಂದು ಪುಣ್ಯ ಇಲ್ಲಿಲ್ಲ, ನೀವು 1 ವರ್ಷ ರಾಯರ ಮೂಲ ಬೃಂದಾವನ ಮುಟ್ಟಿ ಪೂಜೆ ಮಾಡಿರ್ತಕ್ಕಂತಹ ಪುಣ್ಯವನ್ನು ನನಗೆ ಕೊಟ್ಟರೆ ನಾನು ಇವ್ರನ್ನ ಬಿಟ್ಟು ಹೋಗ್ತೇನೆ. ನಾನು 1 ವರ್ಷ ರಾಯರ ಬೃಂದಾವನ ಮುಟ್ಟಿ ಪೂಜೆ ಮಾಡಿದ ಪುಣ್ಯ ಅಂದ್ರೆ ಸಾಮಾನ್ಯನ ಅದು ಕೊಡೋದಕ್ಕೆ? ಅದು ಮಾತ್ರ ಸಾಧ್ಯ ಇಲ್ಲ. ಅಂತೇಳಿ ಇದು ಈ ರೀತಿಯಾಗಿ ನನಗ ಮತ್ತು ಆ ಇದಕ್ಕೆ 1 ತಿಂಗಳು ಪ್ರತಿನಿತ್ಯ ಸಂಜೆ ಹಾಕೋದು. ಅದು ಪ್ರತಿನಿತ್ಯ ಇದರಿಂದ 1 ತಾಸು ಚರ್ಚೆ. ಅದು ಬಿಟ್ಟು ಹೋಗ್ಬೇಕು ಅಂತ. ಒಮ್ಮೆ ರಾತ್ರಿ ನಮ್ಮ ತಂದೆ ಊಟಕ್ಕೆ ಕೂತಾಗ ಕೇಳಿದ್ರು, ಏನಪ್ಪ ಅದು ಏನಾಯ್ತು, ಇನ್ನು ಅದನ್ನ ಹಾಗೆ 4 ತಿಂಗಳಾಯ್ತು ಎಳಿತಾ ಇದೆಯಲ್ಲ ಅದರ, ಏನಾಯ್ತು ಅದು ಅಂತ ಕೇಳಿದ್ರು. ನಾನು ಹೇಳಿದೆ, ಈಗ ಅದು ರಾಯರ ಪೂಜೆ ಮಾಡಿ 1 ವರ್ಷದ ಪುಣ್ಯ ಕೊಡು ಅಂತ ಕೇಳ್ತಾ ಇದ್ದ, ಅದಕ್ಕೆ ಅದು ಏನು ಮಾಡೋಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದೆ. ಇಲ್ಲ, ನಾಳೆ ನಾನು ಪ್ರೋಕ್ಷಣೆ ಮಾಡ್ತೇನೆ ಅಂತ ನಮ್ಮ ತಂದೆಯವರು ಹೇಳಿದರು. ಮರುದಿನ ಅವ್ರು ಪ್ರೋಕ್ಷಣೆ ಮಾಡಿದ್ರು. ಅದನ್ನು ಪ್ರೋಕ್ಷಣೆ ಅವರಿಗೂ ಇದೇ ಪ್ರಶ್ನೆ ಕೇಳ್ತದ್ದು, ನನ್ನ ಸಮಸ್ಯೆ ಹೀಗಿತ್ತು, ನಾನು ಬಂದಿದ್ದೇನೆ, ಈ ರಾಯ ದರ್ಶನ ಮಾಡ್ಕೋಬೇಕಂದ್ರೆ ನನ್ನ ಮಠದಲ್ಲಿ ಈ ಹೋಲಕ್ಕೆ ಆಗ್ತಾ ಇಲ್ಲ, ನನಗೆ ಪುಣ್ಯ ಕಮ್ಮಿ ಇದೆ, ನಂಗೆ ಪುಣ್ಯ ಕೊಡ್ರಿ, ರಾಯ ದರ್ಶನ ಮಾಡ್ಕೊಂಡು ಬಿಟ್ಟು ಹೋಗ್ತೇನೆ ಇವ್ರನ್ನ. ನಮ್ಮ ತಂದೆಯವ್ರ ಜೊತೆಗೆ 1 ವರ್ಷ ಕೇಳ್ತದ್ದು. ಅವರು ಆಮೇಲೆ ಇವ್ರು ಕೊಡ್ಲಕ್ಕೆ ಆಗೋದಿಲ್ಲ. 1 ವರ್ಷದಿಂದ ಅದು 9 ತಿಂಗಳು ಪುಣ್ಯ ಕೊಡ್ರಿ, 6 ತಿಂಗಳು ಪುಣ್ಯ ಕೊಡ್ರಿ, 3 ತಿಂಗಳು ಪುಣ್ಯ ಕೊಡ್ರಿ, ಕೊನೆಗೆ 1 ತಿಂಗಳು ಪುಣ್ಯ ಕೊಡ್ರಿ. ಕೊನೆಗೆ ಎಲ್ಲಿ ಒಂದು ದಿವಸದ ರಾಯರ ಬೃಂದಾವನ ಪೂಜೆ ಮಾಡಿದ ಪುಣ್ಯವನ್ನು ನಂಗೆ ಕೊಡ್ರಿ, ನಾನು ಬಿಟ್ಟು ಹೋಗ್ತೇನೆ ಅಂತದ್ದು. ನಮ್ಮ ತಂದೆ ಅದು ಅಷ್ಟು ಸುಲಭ ಅಲ್ಲ, ಕೊಡ್ಲಕ್ಕೆ ಆಗೋದಿಲ್ಲ. ಕೊನೆಗೆ ಎಲ್ಲಿ ಅಂತಂದ್ರೆ ನಮ್ಮ ತಂದೆಯವರು ಹೇಳಿದ್ರು, 1 ಒಪ್ಪತ್ತು ಈ ಕಣ್ಣುಗಳಿಂದ ರಾಯರ ಬೃಂದಾವನ ನೋಡಿದ, ದರ್ಶನ ಮಾಡಿದ ಪುಣ್ಯವನ್ನು ನಾನು ನಿಂಗೆ ಕೊಡ್ತೇನೆ, ನೀವು ಬಿಟ್ಟು ಹೋಗ್ಬೇಕು ನೀನು. ಅದು ಕೊನೆಗೆ ಅದು ಸೋತು ಒಪ್ಕೊಂತದ್ದು. ಅವಾಗ ನಮ್ಮ ತಂದೆಯವರು ಆ ಬ್ರಾಹ್ಮಣ ಯಾವನ ಸತ್ತಿದ್ನೋ, ಯಾವ ಪಿಶಾಚಿ ಆಗಿದ್ನೋ ಅವನ ಗೋತ್ರ ನಕ್ಷತ್ರ ಹೆಸರು ಎಲ್ಲ ಹೇಳಿ ಪಿಶಾಚ ಜನ್ಮ ಬಂದಿರತಕ್ಕಂಥ ಅವನಿಗೆ ನಾನು ಭಾರದ್ವಾಜ ಗೋತ್ರದ ವೆಂಕೋಬಾಚಾರ್ಯರ ಆಗಿರ್ತಕ್ಕಂಥ ನಾನು ನನ್ನ ಕಣ್ಣುಗಳಿಂದ ರಾಯರ ಬೃಂದಾವನ 1 ಒಪ್ಪತ್ತು ರಾಯರ ಬೃಂದಾವನ ದರ್ಶನ ಮಾಡಿದ ಪುಣ್ಯವನ್ನು ಧಾರೆ ಕೊಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿದ ಮೇಲೆ ಅದು ಪ್ರಮಾಣ ಮಾಡಿ ಬಿಟ್ಟು ಹೋಯಿತು. ಆ ಕುಟುಂಬ ಇವತ್ತಿಗೆ ರಾಯರಿಗೆ ಅಚ್ಛಿನ್ನ ಭಕ್ತರಾಗಿದ್ದಾರೆ. ಪ್ರತಿ ವರ್ಷ ಬಂದು ರಾಯ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇದು ನಾ ಹೇಳಿದ್ದು ಈ 30-35 ವರ್ಷ ಕೆಳಗೆ ನಡೆದಿರ್ತಕ್ಕಂಥ, ಅಂದ್ರೆ ಒಬ್ಬರ ಪುಣ್ಯವನ್ನು ಇನ್ನೊಬ್ಬರಿಗೆ ಕೊಡಬಹುದು ಎಂಬುದಕ್ಕೆ ಜ್ವಲಂತವಾಗಿರ್ತಕ್ಕಂತಹ ಸಾಕ್ಷಿ. ಇಂಥ ಒಂದು ಕರ್ಮ ಸ್ವರೂಪವನ್ನು ತಿಳಿಸಿಕೊಟ್ಟಿರ್ತಕ್ಕಂತಹ ವಿದ್ವಾನ್ ಸತ್ಯನಾರಾಯಣಾಚಾರ್ಯರಿಗೆ ಉಭಯ ಸಮಿತಿ ಪರವಾಗಿ ಅನಂತ ಧನ್ಯವಾದಗಳು. ಆಚಾರ್ಯರು ಬಂದು ಗುರುರಾಜರ ಪ್ರಸಾದವನ್ನು ಸ್ವಾಮಿಗಳ ಕೈಯಲ್ಲಿ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಹಾಗೆ ಈ ಮುಂಚೆ ಪ್ರವಚನ ಮಾಡಿರ್ತಕ್ಕಂತಹ ವಿದ್ವಾನ್ ಆನಂದ ತೀರ್ಥಾಚಾರ್ಯರು ಪ್ರವಚನ ಮಾಡಿದ್ರು ತಾವಲ್ಲ, ಪ್ರವಚನ ಮಾಡಿದ್ರು ಅವ್ರ ಹೆಸರು ಸುಧೀಂದ್ರಾಚಾರ್ಯ, ಪಲಿಮಾರು ಶ್ರೀಪಾದಗಳಲ್ಲಿ ಸುಧಾಧ್ಯಯನ ಮಾಡತಕ್ಕಂಥವ್ರು, ಇವತ್ತಿನ ಬೆಳಗ್ಗಿನ ಪ್ರವಚನ ಮಾಡಿರ್ತಕ್ಕಂಥವ್ರು. ಈಗ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ. ಆನಂದ ತೀರ್ಥಾಚಾರ್ಯ ಬಂದವರು ಸರಿ. ಈಗ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ. ಅದು ರಘುನಾಥ ವಿಜಯ ಪಲಿಮಾರು ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪ್ರತಸ್ಮರಣೀಯರಾಗಿರ್ತಕ್ಕಂಥ ರಘುವರ್ಯ ತೀರ್ಥರು ಮಾಡಿರತಕ್ಕಂಥ ರಘುನಾಥ ವಿಜಯ ಶ್ರೀರಾಮಚಂದ್ರನ ಚರಿತ್ರೆಯನ್ನು ತಿಳಿಸ್ತಕ್ಕಂಥ ಒಂದು ಕಾವ್ಯ. ಆ ಕಾವ್ಯವನ್ನ ಮದ್ರಾಸಿನ ಪಲಿಮಾರು ಮಠದ ಶಾಖೆ ಅದನ್ನ ತಮಿಳು